Hello CET aspirants, welcome to the new video. ಈ ವಿಡಿಯೋದಲ್ಲಿ KA ಇಂಜಿನಿಯರಿಂಗ್ ಸೀಟ್ಸ್ನ ಎಷ್ಟು ಅಲಾಟ್ ಮಾಡುತ್ತೆ, ಅದರಲ್ಲಿ ಫೀಸ್ ಎಷ್ಟಿರುತ್ತೆ, ಯಾವ್ದು ಗೌರ್ಮೆಂಟ್ ಕಾಲೇಜಸ್ ಎಷ್ಟಿದೆ, ಪಬ್ಲಿಕ್ ಯೂನಿವರ್ಸಿಟಿ ಎಷ್ಟಿದೆ, ಏಡೆಡ್ ಕಾಲೇಜಸ್ ಎಷ್ಟಿದೆ, ಅನ್ಏಡೆಡ್ ಕಾಲೇಜಸ್ ಎಷ್ಟಿದೆ, ಮೈನಾರಿಟಿ ಕಾಲೇಜಸ್ ಎಷ್ಟಿದೆ ಅಂತೆಲ್ಲ ನೋಡೋಣ. ಒಂದಷ್ಟು ಇನ್ಫಾರ್ಮೇಷನ್ನು ಬಿಫೋರ್ ಯುವರ್ ಕೌನ್ಸಿಲಿಂಗ್, ಇದು ನಿಮಗೆ ಉಪಯೋಗ ಆಗುತ್ತೆ. ಸೊ ನೋಡ್ತಾ ಹೋಗೋಣ. ಸರ್ಕಾರಿ ಕಾಲೇಜುಗಳು, ಗೌರ್ಮೆಂಟ್ ಕಾಲೇಜಸಲ್ಲಿ ಸೀಟ್ಸು 100% ಸೀಟ್ಸು KA ಮೂಲಕನೇ ಅಲಾಟ್ ಆಗುತ್ತೆ. ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ, ಕಾಮೆಡ್ಗೆ ಅದು ಇದು ಅಂತ ಏನೂ ಇರೋದಿಲ್ಲ. ಸೊ 100% ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಎಷ್ಟು ಗೌರ್ಮೆಂಟ್ ಕಾಲೇಜಸ್ ಇದೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. 16 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಆರ್ ದೇರ್. ಎಷ್ಟು ಸೀಟ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆ ಅಂದರೆ 4030 ಗೌರ್ಮೆಂಟ್ ಕಾಲೇಜುಗಳಿಂದ 4030. ಈ ಸರಿ ಅರಸೀಕೆರೆಯಲ್ಲಿ ಇನ್ನೊಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸಹ ಬರ್ತಾ ಇದೆ. ಫೀಸ್ ಎಷ್ಟಿರುತ್ತೆ ನೀವು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ್ರೆ ಅಂದರೆ ಈ ವರ್ಷ 44,311. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸರ್ಕಾರಿ ಶುಲ್ಕ ಹಿಂದಿನ ವರ್ಷದ ಬೋಧನಾ ಶುಲ್ಕಕ್ಕೆ 7.5% ಹೆಚ್ಚಳದೊಂದಿಗೆ ಈ ವರ್ಷ 7.5% ಜಾಸ್ತಿ ಆಯಿತು. ಹಾಗಾಗಿ 44,311 ಫೀಸ್ ಇರುತ್ತೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ನೀವು ಸೇರ್ಕೊಂಡ್ರು. 5% SNQ ಸೀಟ್ಸ್ ಅಂತಿದೆ. 5% SNQ ಅಂದರೆ 60 ಇಂಟೇಕ್ ಇದೆ ಅನ್ಕೊಳ್ಳಿ ಒಂದು ಬ್ರಾಂಚಲ್ಲಿ. ಆ 3 ಸೀಟ್ ಇರುತ್ತೆ. ಒಂದೊಂದು ಬ್ರಾಂಚಲ್ಲಿ 3 SNQ ಕೋಟಾ ಅಂತ ಇರುತ್ತೆ. ಸೂಪರ್ ನ್ಯೂಮರರಿ ಕೋಟಾ ಅಂತ. ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ ಯಾರ್ದಾದ್ರು ಆನ್ಯುವಲ್ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವರೆಲ್ಲ SNQ ಕೋಟಾಗೆ ಬರ್ತಾರೆ. ಆಲ್ರೆಡಿ ನೀವೇನು SNQ ಕೋಟಾ ಏನಾದ್ರು ಕ್ಲೈಮ್ ಮಾಡ್ಕೊಂಡಿದ್ರೆ ಫೀಸ್ ಎಷ್ಟಪ್ಪ ಇರುತ್ತೆ ಅಂದರೆ 21,360 ರೂಪಾಯಿಗಳು ವರ್ಷಕ್ಕೆ. 4 ವರ್ಷನೂ ಇಷ್ಟೇ ಇರುತ್ತೆ. ಅಕಸ್ಮಾತ್ ನೆಕ್ಸ್ಟ್ ಇಯರ್ ಫೀಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ನಿಮಗೆ ಜಾಸ್ತಿ ಆಗೋದಿಲ್ಲ. ನೀವು ಅಡ್ಮಿಷನ್ ಆದಾಗ ಎಷ್ಟು ಫೀಸ್ ಇರುತ್ತೋ ಅದೇ ಫೀಸು ಎಂಟೈರ್ ಕೋರ್ಸ್ಗೆ ಇರುತ್ತೆ. ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನೋಡೇ ಆಯಿತು. ಈಗ ಪಬ್ಲಿಕ್ ಯೂನಿವರ್ಸಿಟಿ ನೋಡೋಣ. ಒಂದು ಸರ್ಕಾರಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು, ಅದು UVCE ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬೆಂಗಳೂರಿನ KR ಸರ್ಕಲಲ್ಲಿದೆ. 100% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KEA ಓನ್ಲಿ. ಎಷ್ಟಿದೆ ಗೌರ್ಮೆಂಟ್ ಸೀಟ್ಸು ಇಲ್ಲಿ ಅಂದರೆ 760 ಇದೆ. ಫೀಸ್ ಎಷ್ಟಿದೆ ಇಲ್ಲಿ ನೋಡಿ. SNQ ಕೋಟಾಗೆ 21,360. ಗೌರ್ಮೆಂಟ್ ಫೀಸು ಇಲ್ಲಿ ಡ್ಯಾಶ್ ಅಂತ ಬಿಟ್ಟಿದ್ದಾರೆ. ಇನ್ನು ಎಷ್ಟೊಂದು ಫಿಕ್ಸ್ ಆಗಿಲ್ಲ ಅನ್ಸುತ್ತೆ, ಇಲ್ಲ ನೆಗೋಷಿಯೇಷನ್ ನಡೆದಿಲ್ಲ ಅನ್ಸುತ್ತೆ. VTU ಘಟಕ ಕಾಲೇಜುಗಳು, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂತ ಒಂದಷ್ಟು ಓಪನ್ ಆಗಿದೆ. ಲಾಸ್ಟ್ ಇಯರ್ ಚಿಂತಾಮಣಿಲೂ ಸಹ ಒಂದು VTU ಕಾನ್ಸ್ಟಿಟ್ಯೂಂಟ್ ಓಪನ್ ಆಯಿತು, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು. ದಾವಣಗೆರೆಯಲ್ಲಿ UBDTU ಸಹ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು. ಈ ಕಾಲೇಜುಗಳಲ್ಲಿ 100% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KEA ಓನ್ಲಿ. ಎಷ್ಟಿದೆ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂದರೆ 6 ಇದೆ. ಟೋಟಲ್ಲು ಸೀಟ್ಸ್ ಅಲಾಟ್ ಆಗೋದು 2,260 ಸೀಟು ಥ್ರೂ KEA. ಫೀಸ್ ಎಷ್ಟಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟಿದೆಯೋ ಇಲ್ಲೂ ಅಷ್ಟಿದೆ, 44,311. 5% ಆಫ್ ದಿಸ್ 2,260 ಮಾಡಿದ್ರೆ 113 ಸೀಟ್ ಬರುತ್ತೆ SNQ ಕೋಟಾ. SNQ ಕೋಟಾದವರಿಗೆ 21,360 ಇರುತ್ತೆ. ಅನುದಾನಿತ ಕಾಲೇಜುಗಳು, ಏಡೆಡ್ ಕಾಲೇಜಸ್, ಮೈಸೂರಲ್ಲಿ JC, NIE, PS, ಮಂಡ್ಯ, ಬೆಂಗಳೂರಲ್ಲಿ BMS, ಡಾಕ್ಟರ್ AIT, ಮಲ್ನಾಡ್, ಹಾಸನ್, ಈ ಥರ ತುಂಬ ಕಾಲೇಜಸ್ ಇದೆ. ಎಷ್ಟಪ್ಪ ಇದೆ ಕರ್ನಾಟಕದಲ್ಲಿ ಅಂದರೆ 8 ಇದೆ ಏಡೆಡ್ ಕಾಲೇಜಸ್. ಏಡೆಡ್ ಕಾಲೇಜಸಲ್ಲಿ 95% ಆಫ್ ದ ಟೋಟಲ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KEA. ಎಷ್ಟು ಸೀಟ್ಸ್ ಇದೆ ಏಡೆಡ್ ಕಾಲೇಜಲ್ಲಿ? ಏಡೆಡ್ ಕೋರ್ಸಸಲ್ಲಿ, ಏಡೆಡ್ ಕಾಲೇಜಲ್ಲಿರೋ ಎಲ್ಲ ಕೋರ್ಸಸ್ಸು ಏಡೆಡ್ ಕೋರ್ಸಸ್ ಆಗಿರೋದಿಲ್ಲ. ಒಂದಷ್ಟು ಕೋರ್ಸಸ್ಸು ಮೊದಲು ಸ್ಟಾರ್ಟ್ ಆಗಿರೋದು ಕೋರ್ಸಸ್ ಎಲ್ಲ ಏಡೆಡ್ ಆಗಿರುತ್ತೆ. ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ಕೋರ್ಸಸ್ ಎಲ್ಲ ಅನ್ಏಡೆಡ್ ಕೋರ್ಸಸ್ ಆಗಿರುತ್ತೆ. ಈ ಒಂದು ದಟ್ ಕಾಲೇಜ್ ಇಸ್ ಎ ಏಡೆಡ್ ಕಾಲೇಜ್. ಏಡೆಡ್ ಕೋರ್ಸಸ್ಗೆ 44,311 ಫೀಸ್ ಇರುತ್ತೆ. ಟೋಟಲ್ SNQ ಸೀಟ್ಸು 148 ಇರುತ್ತೆ. 8 ಕಾಲೇಜಿಂದ ಫೀಸು 21,360. ನೆಕ್ಸ್ಟ್ 5ನೇದು ಖಾಸಗಿ ಅನುದಾನ ರಹಿತ ಕಾಲೇಜುಗಳು, ಪ್ರೈವೇಟ್ ಅನ್ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್. ಇದು ತುಂಬ ಇವೆ. ಇವು 145 ಕಾಲೇಜುಗಳೇ. 224 ಕಾಲೇಜಲ್ಲಿ ಟೋಟಲ್ಲು 140 ಕಾಲೇಜುಗಳು ಪ್ರೈವೇಟ್ ಅನ್ಏಡೆಡ್ ಕಾಲೇಜ್. ಗೌರ್ಮೆಂಟಿಂದ ಯಾವುದು ಗ್ರಾಂಟ್ಸ್ ಬರೋದಿಲ್ಲ ಅಲ್ಲಿ. 45% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KEA. ಬಟ್ 45% ತಗೊಂಡ್ರು ನೋಡಿ 40,499 ಇದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರೋದು 16. 100% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KEA 4,030 ಅಷ್ಟೇ. ಬಟ್ ಪ್ರೈವೇಟ್ ಅನ್ಏಡೆಡ್ ಕಾಲೇಜಲ್ಲಿ ಜಸ್ಟ್ 45% ಆಫ್ ದ ಸೀಟ್ಸ್ ತಗೊಂಡ್ರು 40,499 ಬರುತ್ತೆ. ಇಲ್ಲಿ 2 ಥರದ್ದಿದೆ, ಟೈಪ್ A, ಟೈಪ್ B ಕಾಲೇಜಸ್ಸು. ಕೆಲವು ಕಾಲೇಜಲ್ಲಿ 1,13,205 ಇರುತ್ತೆ. ಇನ್ನು ಕೆಲವು ಕಾಲೇಜಲ್ಲಿ 1,22,300 ಇರುತ್ತೆ. ಯಾಕೆ ಅಂದರೆ ಕಾಮೆಡ್ಕೆಯಲ್ಲೂ 2 ಥರ ಫೀಸ್ ಇದೆ. ಕಾಮೆಡ್ಕೆ ಇಲ್ಲಿ 1,13,205 ಇದ್ದರೆ ಕಾಮೆಡ್ಕೆಯಲ್ಲಿ ಜಾಸ್ತಿ ಇರುತ್ತೆ ಫೀಸು.
ಅದೇ ಕೆಲವು ಕಾಲೇಜು 1,22,300 ತಗೊಂಡಿರ್ತಾರೆ CET ಫೀಸು. ಅಂತಹ ಕಾಲೇಜಲ್ಲಿ ನೀವು ಕಾಮೆಡ್ ಕೀ ಸೀಟ್ ತಗೊಂಡ್ರೆ ಕಾಮೆಡ್ ಕೀದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ 2 ಟೈಪ್ ಕಾಲೇಜ್ ಇರುತ್ತೆ. 1,13,000 1,22,000. SNQ ಕೋಟಾ ಸೀಟ್ಸು 4,500 ಇವೆ. ಈ SNQ ಕೋಟಾದಲ್ಲಿ ನೀವು ಸೀಟ್ ಅಲಾಟ್ ಆದರೆ 31,360 ರೂಪಾಯಿ ಕಟ್ತೀರಾ 1,13,000 ಬದಲಿಗೆ. ಖಾಸಗಿ ಅಲ್ಪಸಂಖ್ಯಾತ ಕಾಲೇಜುಗಳು, ಪ್ರೈವೇಟ್ ಮೈನಾರಿಟಿ ಕಾಲೇಜಸ್ ಎಷ್ಟಿದೆ? 16 ಕಾಲೇಜುಗಳಿವೆ. ಇಲ್ಲಿ 45% ಅಲ್ಲ, 40% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KE. ಟೋಟಲ್ ಎಷ್ಟು ಸೀಟ್ ಇರುತ್ತೆ? 3,960. ಫೀಸು ಸೇಮ್ ಇರುತ್ತೆ, 1,13,205 ಅಥವಾ 1,22,300. ಟೋಟಲ್ SNQ ಸೀಟ್ಸು 495 ಇರುತ್ತೆ. SNQ ಕೋಟಾದಲ್ಲಿ 31,360. ನೆಕ್ಸ್ಟ್ ನೀವು ಏನಾದ್ರೂ ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಹೋಗ್ತೀರಾ ಅನ್ಕೊಳ್ಳಿ, ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ತೀರಾ ಅನ್ಕೊಳ್ಳಿ. ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ 40% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KE. ಎಷ್ಟು ಪ್ರೈವೇಟ್ ಯೂನಿವರ್ಸಿಟಿ ಇದೆ ಅಂದರೆ 26 ಪ್ರೈವೇಟ್ ಯೂನಿವರ್ಸಿಟಿ ಇದೆ. ಸೀಟ್ಸು 11,736 ಸೀಟು KE ಮೂಲಕ ಅಲಾಟ್ ಆಗುತ್ತೆ. ಫೀಸು 1,13,205. ಖಾಸಗಿ ಡೀಮ್ಡ್ ವಿಶ್ವವಿದ್ಯಾಲಯ ತುಂಬ ಇವೆ, ಬಟ್ KE ಮೂಲಕ ಅಲಾಟ್ ಆಗೋದು ಒಂದೇ ಒಂದು, ಅದು ತುಮಕೂರಿನ SSIT, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 40% ಆಫ್ ದ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KE. 420 ಸೀಟು, ಫೀಸು 1,13,000. ದಿಸ್ ಈಸ್ ಅಬೌಟ್ ಇಂಜಿನಿಯರಿಂಗ್ ಕಾಲೇಜಸ್. ನಿಮ್ಗೇನಾದ್ರೆ ಇಂಟ್ರೆಸ್ಟ್ ಇದ್ರೆ ಖಾಸಗಿ ಆರ್ಕಿಟೆಕ್ಚರ್ ಕಾಲೇಜಸ್, ಪ್ರೈವೇಟ್ ಆರ್ಕಿಟೆಕ್ಚರ್ ಕಾಲೇಜಸ್ಸು 28 ಕಾಲೇಜ್ ಇದೆ. 45% ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KE. ಫೀಸ್ ಅಷ್ಟೇ ಇರುತ್ತೆ, 1,13,205 ಅಥವಾ 1,22,000. ಖಾಸಗಿ ಅಲ್ಪಸಂಖ್ಯಾತ ಆರ್ಕಿಟೆಕ್ಚರ್ ಕಾಲೇಜು ಒಂದೇ ಒಂದಿದೆ. ಖಾಸಗಿ ಆರ್ಕಿಟೆಕ್ಚರ್ ವಿಶ್ವವಿದ್ಯಾಲಯಗಳು 6 ಇದೆ. ಸೊ ಫೀಸ್ ಎಲ್ಲ 1,13,000. ಜಾಸ್ತಿ ಅಂದರೆ ಥ್ರೂ KE ಹೋದರೆ 1,22,300 ರೂಪಾಯಿ ಇರುತ್ತೆ. SNQ ಕೋಟಾದಲ್ಲಿ ಸಿಕ್ಕರೆ ನಿಮಗೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ಸೆಲ್ಲ ಸಿಕ್ಕರೆ 31,360 ಇರುತ್ತೆ. ಗವರ್ನಮೆಂಟು, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ಸು, ಏಡೆಡ್ ಕೋರ್ಸಸ್ ಆದರೆ 21,360 ಇರುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.